ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ನರಮೇಧ ನಡೆಸಿದ್ದ ಉಗ್ರರಿಗೆ ನೆರವು ನೀಡಿದ್ದ ಇಬ್ಬರನ್ನ ಭದ್ರತಾ ಪಡೆ ಬಂಧಿಸಿದೆ. ಕುಲ್ಗಾಮ್ನಲ್ಲಿ ಉಗ್ರರಿಗೆ ನೆರವು ನೀಡಿದ್ದಂತ ಇಬ್ಬರು ಸ್ಥಳೀಯರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತರ ಬಳಿ ಇದ್ದಂತ 2 ಪಿಸ್ತೂಲ್ ಮದ್ದುಗುಂಡುಗಳನ್ನ ಸೇನೆ ಜಪ್ತಿ ಮಾಡಿದೆ. ಪಹಲ್ಗಾಮ್ ನರಮೇಧಕ್ಕೆ ಸೇನೆ ಪ್ರತೀಕಾರ ತೀರಿಸಿಕೊಳ್ತಾ ಇದೆ. ಪ್ರವಾಸಿಗರ ಹತ್ಯೆಗೆ ಸಾಥ್ ನೀಡಿದ್ದಂತ ಹಾಗೆ ಉಗ್ರರ ಜೊತೆಗೆ ನಂಟು ಹೊಂದಿದ್ದಂತ ಶಂಕಿತರ ಮನೆಗಳನ್ನ ಸೇನೆ ಧ್ವಂಸಗೊಳಿಸ್ತಾ ಇದೆ. ನಿನ್ನೆ ಲಷ್ಕರ್ ಎ ತೊಯ್ಬಾ ಉಗ್ರರಾದ ಆದಿಲ್ ಆಸಿಫ್ ಶೇಖ್ ಮನೆ ಧ್ವಂಸ ಮಾಡಿತ್ತು. ಇಂದು ಮತ್ತೆ 3 ಮನೆಗಳನ್ನ ಕೆಡವಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳ ಮೇಲೆ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಲಾಗಿದೆ. ಶೋಫಿಯಾನದ ಚೋಟಿಪೋರಾ ಗ್ರಾಮದಲ್ಲಿದ್ದ ಎಲ್ಇಟಿ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೆ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳನ್ನ ಪುಡಿ ಪುಡಿ ಮಾಡಲಾಗಿದೆ. ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲೂ ಉಗ್ರನ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಮಾತಲಂ ಪ್ರದೇಶದಲ್ಲಿರುವಂತಹ ಉಗ್ರ ಜಾಹಿದ್ ಅಹಮದ್ ಮನೆಯನ್ನ ನೆಲಸಮಗೊಳಿಸಲಾಗಿದೆ. ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಪುಡಿ ಪುಡಿಯಾಗಿವೆ. ಬೈಕ್ಗಳು ಕೂಡ ಜಖಮಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಮತ್ತೊಂದು ಉಗ್ರ ಮನೆಯನ್ನ ಕೆಡವಲಾಗಿದೆ. ಮುರಾನ್ ಪ್ರದೇಶದಲ್ಲಿದ್ದಂತ ಉಗ್ರ ಅಹ್ಸಾನ್ ಉಲ್ ಹಕ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ನರಮೇಧದಲ್ಲಿ ಅಹ್ಸಾನ್ ಕೈಜೋಡಿಸಿದ್ದಾನೆ ಅನ್ನೋದಾಗಿ ಆರೋಪ ಕೇಳಿಬಂದಿತ್ತು. ಎಲ್ಒಸಿಯಲ್ಲಿ ಪಾಕಿಸ್ತಾನ ಸೇನೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ. ಭಾರತದ ಗಡಿಗಳ ಮೇಲೆ ಪಾಕ್ ಸೇನೆ ಪ್ರಚೋದಿತ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನ ಸೇನೆ ದಾಳಿಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ. ಪಾಕ್ ಸೇನಾ ಶಿಬಿರಗಳ ಮೇಲೆ ಭಾರತೀಯ ಸೇನೆ ಫೈರಿಂಗ್ ನಡೆಸಿದೆ. ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳ ಪತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ. ಗುಜರಾತ್ನಲ್ಲಿ ಪಾಕ್ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಲಾಗಿದೆ. ಅಹಮದಾಬಾದ್ ಕ್ರೈಂ ಬ್ರಾಂಚ್ ಪೊಲೀಸರು 1000ಕ್ಕೂ ಅಧಿಕ ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆ ಪರಿಶೀಲಿಸಿ ಪಾಕ್ ಬಾಂಗ್ಲಾಗೆ ವಾಪಸ್ ಕಳಿಸಲಾಗ್ತಾ ಇದೆ. ಪಹಲ್ಗಾಮ್ ನರಮೇಧ ಖಂಡಿಸಿ ಇಂಗ್ಲೆಂಡ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಲಂಡನ್ನಲ್ಲಿರುವ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಎದುರು ಅನಿವಾಸಿ ಭಾರತೀಯರು ಪ್ರತಿಭಟನೆ ನಡೆಸಿದ್ರು. ನಾನು ಹಿಂದೂ ಅಂತ ಪೋಸ್ಟರ್ ಹಿಡಿದು ಉಗ್ರರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಂಡನ್ನಲ್ಲಿ ಅನಿವಾಸಿ ಭಾರತೀಯರ ಜೊತೆ ಇಸ್ರೇಲ್ ಪ್ರಜೆಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಾವು ಭಾರತೀಯರ ಪರ ಇದ್ದೇವೆ. ಇಸ್ಲಾಮಿಕ್ ಮೂಲಭೂತವಾದ ಪ್ರಪಂಚದಾದ್ಯಂತ ಇದೆ. ಇಸ್ರೇಲ್ನಲ್ಲೂ ನರಮೇಧ ನಡೆಸಿತ್ತು. ಇದು ಮುಗ್ಧ ಜನರನ್ನ ಕೊಲ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಲಂಡನ್ನಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯ ಅಧಿಕಾರಿ ಉದ್ದಟತನ ಮೆರೆದಿದ್ದಾನೆ. ಪಹಲ್ಗಾಮ್ ನರಮೇಧ ಖಂಡಿಸಿ ಪಾಕ್ ರಾಯಭಾರ ಕಚೇರಿ ಎದುರು ಅನಿವಾಸಿ ಭಾರತೀಯರು ಪ್ರತಿಭಟನೆ ನಡೆಸಿದ್ರು. ಆಗ ಕಚೇರಿಯ ಮಹಡಿ ಮೇಲೆ ನಿಂತು ಪಾಕ್ ಅಧಿಕಾರಿ ಕರ್ನಲ್ ತೈಮೂರ್ ರಾಹತ್ ಧಮಕಿ ಹಾಕಿದ್ದಾನೆ. ವಿಂಗ್ ಕಮಾಂಡರ್ ಅಭಿನಂದನ್ ಫೋಟೋ ಹಿಡಿದು ಕತ್ತು ಸೀಳುವ ಸನ್ನೆ ಮಾಡಿದ್ದಾನೆ. ಪಹಲ್ಗಾಮ್ನಲ್ಲಿ ನಡೆದ 26 ಮಂದಿ ನರಮೇಧವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ. ಉಗ್ರರು ನಡೆಸಿದ ದಾಳಿ ಕೆಟ್ಟದ್ದು ಅಂತ ಬಣ್ಣಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ 2 ರಾಷ್ಟ್ರಗಳು ಸ್ವತಂತ್ರವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ ನಾನು ಹತ್ತಿರವಾಗಿದ್ದು ಪಾಕಿಸ್ತಾನಕ್ಕೂ ಬಹಳ ಹತ್ತಿರವಾಗಿದ್ದಾನೆ. ಆ ರಾಷ್ಟ್ರಗಳೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಖಂಡಿಸಿದೆ. ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದು ಅಮಾನವೀಯ ಕೃತ್ಯ. ಮುಗ್ಧ ಜನರನ್ನ ಕೊಂದಿರುವ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಉಗ್ರರ ಕೃತ್ಯಗಳಿಗೆ ಯಾರೂ ಬೆಂಬಲ ನೀಡಬಾರದು. ಭಯೋತ್ಪಾದನೆ ನಿರ್ಮೂಲನೆಗೆ ಎಲ್ಲಾ ದೇಶಗಳು ಒಂದಾಗಬೇಕು ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕರೆ ನೀಡಿದೆ. ಭಾರತಕ್ಕೆ ಬಂದಿದ್ದ ಪಾಕಿಸ್ತಾನ ನಿವಾಸಿಗಳು ವಾಪಸ್ಸಾಗ್ತಾ ಇದ್ದಾರೆ. 1.5 ತಿಂಗಳ ವೀಸಾ ಪಡೆದಿದ್ದಂತ ಪಾಕಿಸ್ತಾನ ಕುಟುಂಬ 15 ದಿನಗಳಲ್ಲಿ ವಾಪಸ್ ತೆರಳಿದೆ. ಪಹಲ್ಗಾಮ್ನಲ್ಲಿ ನಡೆದ ನರಮೇಧ ಬಗ್ಗೆ ಪಾಕ್ ಪ್ರಜೆಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಮಾಯಕರನ್ನ ಕೊಲ್ಲುವಂತೆ ಇಸ್ಲಾಂ ಪಾಠ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬೇಸರದಿಂದಲೇ ಅಮೃತಸರ್ನಲ್ಲಿರುವಂತಹ ಅಟಾರಿ ಗಡಿ ಮೂಲಕ ಪಾಕ್ಗೆ ತೆರಳಿದ್ದಾರೆ. 3 ಹಂತಗಳಲ್ಲಿ ಸಿಂಧೂ ನದಿ ನೀರನ್ನು ನಿಲ್ಲಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಅಲ್ಪಾವಧಿ, ಮಧ್ಯಾವಧಿ ಹಾಗೆ ದೀರ್ಘಾವಧಿ ಯೋಜನೆಗಳ ಮೂಲಕವಾಗಿ ಪಾಕ್ಗೆ ಸಿಂಧೂ ನದಿ ನೀರು ತಲುಪದಂತೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಹೆಚ್ಚು ನೀರು ಸಂಗ್ರಹಕ್ಕಾಗಿ ಸಿಂಧೂ ಅಚ್ಚುಕಟ್ಟು ನದಿಗಳ ಅಣೆಕಟ್ಟುಗಳ ಸಾಮರ್ಥ್ಯವನ್ನ ಹೆಚ್ಚಳ ಮಾಡಲಾಗುತ್ತೆ. 1 ಹನಿ ವ್ಯಯ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದಾಗಿ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಪಹಲ್ಗಾಮ್ ನರಮೇಧದ ಕರಾಳತೆಯನ್ನ ಮಂಜುನಾಥ್ ಪತ್ನಿ ಪಲ್ಲವಿ ವಿವರಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದವರು, ಖುಷಿಯಿಂದಲೇ ಪಹಲ್ಗಾಮ್ಗೆ ಹೋಗಿದ್ವಿ. ನನ್ನ ಮಗ ತಿಂಡಿ ಮಾಡಿರಲಿಲ್ಲ, ಸ್ನಾಕ್ ತರೋದಕ್ಕೆ ಹೋಗಿದ್ರು. ಆಗ ಭಯೋತ್ಪಾದಕರು ಗುಂಡನ್ನ ಹಾರಿಸಿ ನಮ್ಮ ಕಣ್ಮುಂದೆನೆ ಗಂಡನನ್ನ ಕೊಂದುಬಿಟ್ರು ಅಂತ ಕಣ್ಣೀರು ಹಾಕಿದ್ರು. ಉಗ್ರರು ನನ್ನ ಮುಂದೆಯೇ ತಂದೆಯನ್ನ ಹತ್ಯೆ ಮಾಡಿದ್ರು ಅಂತ ಮಂಜುನಾಥ್ ಪುತ್ರ ಅಭಿಜಯ್ ಕಣ್ಣೀರನ್ನ ಹಾಕಿದ್ರು. ಟಿವಿ9 ಜೊತೆ ಮಾತನಾಡಿದವರು, ನನಗೆ ಸ್ನಾಕ್ಸ್ ತರೋದಕ್ಕೆ ಹೋಗಿದ್ದಾಗ ಏಕಾಏಕಿ ದಾಳಿ ಮಾಡಿದ್ರು. ಸ್ಥಳೀಯರ ಸಹಾಯದಿಂದ ನಾನ್ ಬದುಕಿದೆ ಅಂತ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದ ದಿನೇಶ್ ಮಿರಾನಿಯ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಛತ್ತೀಸ್ಗಢದ ರಾಯ್ಪುರದಲ್ಲಿರುವ ನಿವಾಸಕ್ಕೆ ಭೇಟಿ ಹಾಕಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ.
ಪ್ರವಾಸಿಗರ ನರಮೇಧದ ಬಳಿಕ ಜಮ್ಮು ಮತ್ತೆ ಕಾಶ್ಮೀರದ ಪೆಹಲ್ಗಾಮ್ ಬಣಗುಡ್ತಾ ಇದೆ. ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಪ್ರವಾಸಿಗರನ್ನ ಕರೆದೊಯ್ತಾ ಇದ್ದಂತ ವಾಹನಗಳು ಕೂಡ ಒಂದೆಡೆ ಬೀಡು ಬಿಟ್ಟಿದೆ. ಜನರ ಓಡಾಟ ಕೂಡ ಕಡಿಮೆಯಾಗಿದೆ. ಸ್ಥಳೀಯರು ಕುದುರೆ, ಹಸು ಕರೆದೊಯ್ತಾ ಇದ್ದಂತ ದೃಶ್ಯ ಕಂಡು ಬಂತು. ಪೆಹಲ್ಗಾಮ್ ಹತ್ಯಾಕಾಂಡ ಬಳಿಕ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಪಾತಾಳಕ್ಕೆ ಕುಸಿದಿದೆ. ಶ್ರೀನಗರದಲ್ಲಿರುವಂತಹ ಪ್ರಸಿದ್ಧ ದಾಲ್ ಸರೋವರ ವೀಕ್ಷಣೆಗೂ ಪ್ರವಾಸಿಗರು ಬರ್ತಿಲ್ಲ. ಪ್ರವಾಸಿಗರಿಲ್ಲದೆ ಹೋಟೆಲ್ಗಳು ಬಣಗುಡ್ತಾ ಇದೆ. ಅಲ್ಲೊಂದು ಇಲ್ಲೊಂದು ಹೋಟೆಲ್ ಮಾತ್ರ ಓಪನ್ ಆಗಿದೆ. ದೋಣಿ ಕೂಡ ದಡದಲ್ಲಿ ಲಂಗರು ಹಾಕಿವೆ. ಪೆಹಲ್ಗಾಮ್ ಹತ್ಯಾಕಾಂಡ ಹೊಣೆ ಹೊತ್ತಿದ್ದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈಗ ಉಲ್ಟಾ ಹೊಡೆದಿದೆ. ದಾಳಿಯಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಟಿಆರ್ಎಫ್ ಮೇಲಿನ ಆರೋಪ ಸುಳ್ಳು ಅಂತ ಅದು ಹೇಳಿದೆ. ಲಷ್ಕರ್ ಎ ತೊಯ್ಬಾದ ಅಂಗಸಂಸ್ಥೆಯಾಗಿರುವಂತಹ ಟಿಆರ್ಎಫ್ ಮಂಗಳವಾರ ನಡೆದಂತ ದಾಳಿಯ ಹೊಣೆಯನ್ನ ಹೊತ್ಕೊಂಡಿತ್ತು. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ನಾಲಿಗೆ ಹರಿಬಿಟ್ಟಿದ್ದಾನೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಹರಿಬೇಕು ಅಥವಾ ಭಾರತೀಯರ ರಕ್ತ ಹರಿಬೇಕು ಅಂತ ಉದ್ದಟತನ ಹೇಳಿಕೆಯನ್ನ ನೀಡಿದ್ದಾನೆ. ಸಿಂಧೂ ನದಿ ನಮ್ಮದು, ಅದು ನಮ್ಮದೇ ಆಗಿರುತ್ತೆ ಅಂತ ಬಿಲಾವಲ್ ಹೇಳಿದ್ದಾನೆ.